ಇಷ್ಟು ದಿನ ನನ್ನ ಹೇರ್ನ ನನ್ನ ಸ್ಕಿನ್ನ ನಾನೇ ಕೇರ್ ಮಾಡ್ತಿದ್ದೆ. ಇವತ್ತು ನಮ್ಮ ಮೇಡಮ್ ಅವರು ಕೇರ್ ಮಾಡ್ತಿದ್ದಾರೆ. ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇರೋದು. ನಮ್ಮ ಮೇಡಮ್ ಅವರು ಅಡಿಗೆ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ನೀವೇನಾದ್ರೂ ಅಡಿಗೆ ಕಲಿಬೇಕಂದ್ರೆ ಪುಚ್ಚಲು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಡಿಗೆ ಕಲಿತೀರಾ. ನಾನು ಅದನ್ನ ನೋಡ್ಕೊಂಡು ಅಡಿಗೆ ಮಾಡೋದು ಕೆಲವೊಂದು ಟೈಮ್. ಮತ್ತೆ ನೆಕ್ಸ್ಟ್ ಏನು, ಫೇಸ್ ಪ್ಯಾಕ್ ಮಾಡ್ಕೊಡ್ತೀನಿ. ಫೇಸ್ ಪ್ಯಾಕ್ ಮುಖ ಒಳ್ಳೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ. ನಾನು 10 ಇಂಚ್ ಕೂದಲನ್ನ ಕಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ನಮ್ಮಮ್ಮ ಏನು ಹೇಳ್ತಾರೋ ಅದೇ ಕೊನೆ ಮಾತು. ನೆಕ್ಸ್ಟ್ ಏನು, ಸ್ಕಿನ್ ಕೇರ್. ಶೈನಿಂಗ್ ಬರುತ್ತೆ ಫೇಸ್ ಅಂತ. 20 ಮಿನಿಟ್ಸ್ ಇದು ಹಿಂಗೆ ಬಿಡಬೇಕು. ಫಸ್ಟ್ ಒಂದು ಸೈಡ್ ಮಾತ್ರ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ ಫೇಸ್. ಈಗ ಟ್ರೀಟ್ಮೆಂಟ್ ಕೊನೆ ಹಂತಕ್ಕೆ ಬಂದಿದೆ. ಈ ಹಂತ ಏನು ಅಂದರೆ ಫೈನಲಿ ನಮ್ಮ ಸ್ಕಿನ್ ಕೇರ್ ಎಲ್ಲ ಮುಗಿದು. ಹೇರ್ ಕೇರು ನನಗೊಂದು ಈವೆಂಟ್ ಇತ್ತು, ಆಂಕರ್ ಕರೆದಿದ್ರು. ಸೊ ಇದು ಸ್ಟೇಜ್ ರೆಡಿ ಇದೆ, ಬೂತನ್ ಕಾರ್ಡ್ ಅಂತ ಹೇಳ್ಬಿಟ್ಟು. ನಾನು ಬೆಂಕಿ ಕತ್ತಿದೆ ಅಂತ ಅನ್ಕೊಂಡೆ. ಕ್ಯಾಂಡಲ್ಲಿ ಬರೀ ಡವ್ ಲೈಟು, ಬರೀ ಮೋಸ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಷ್ಟು ದಿನ ನನ್ನ ಹೇರ್ನ ನನ್ನ ಸ್ಕಿನ್ನ ನಾನೇ ಕೇರ್ ಮಾಡ್ತಿದ್ದೆ. ಇವತ್ತು ನಮ್ಮ ಮೇಡಮ್ ಅವರು ಕೇರ್ ಮಾಡ್ತಿದ್ದಾರೆ. ಮನೆಗೆ ಬಂದಿದ್ದ ತಕ್ಷಣ ತಲೆ ಫುಲ್ಲು ಕೂದಲೆಲ್ಲ ಬರಲಾದಂಗೆ ಆಗಿದೆಯಲ್ಲ, ಚಳಿಗಾಲದಲ್ಲಿ ಕಾಮನಾಗಿ ಹಂಗೇನೆ. ಮೇಡಮ್ ಅವರು ಇವತ್ತು ಫುಲ್ಲು ಹೇರ್ ಕೇರ್ ಮಾಡೋಕೆ ಹೊರಟಿದ್ದಾರೆ. ಹೇರ್ ಕೇರ್ ಮತ್ತು ಸ್ಕಿನ್ ಕೇರು. ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಎಣ್ಣೆ ಹಚ್ಚುತ್ತಿದ್ದಾರೆ. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇರೋದು. ಸ್ವಲ್ಪ ಡ್ಯಾಂಡ್ರಫ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಎಣ್ಣೆ ಹಾಕ್ದಲ್ಲೇ ಸ್ನಾನ ಮಾಡಿದೆ ಒಂದು 2 ಟೈಮ್ಸು. ಆಯಿಲ್ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ. ಸೊ ಹಂಗಾಗಿ ಮೇಡಮ್ ಅವ್ರು ಬಂದಿದ್ದ ತಕ್ಷಣವೇ ಜುಟ್ಟು ಹಿಡಿದು ಕೂರಿಸ್ಕೊಂಡು ಮಸಾಜ್ ಮಾಡ್ತಾ ಇದ್ದಾರೆ. ಏನ್ರಿ ಮೇಡಮ್ ಏನು ಕಿಸಿತಿದ್ದೀರಲ್ಲ. ನಮ್ಮ ಮೇಡಮ್ ಅವರು ಅಡುಗೆ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವರಿಗೆ ಒಂದು ಪುಚ್ಚಲು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದೀವಿ. ನೀವೇನಾದರೂ ಅಡುಗೆ ಕಲಿಬೇಕಂದ್ರೆ ಪುಚ್ಚಲು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಡುಗೆ ಕಲಿತೀರಾ. ನಾನು ಅದನ್ನ ನೋಡ್ಕೊಂಡು ಅಡುಗೆ ಮಾಡೋದು ಕೆಲವೊಂದು ಟೈಮ್. ಮುಗಿತಾ ಆಯಿಲ್ ಹಚ್ಚಿದ್ದು? ಓಕೆ. ಮತ್ತು ನೆಕ್ಸ್ಟ್ ಏನು, ಫೇಸ್ ಪ್ಯಾಕ್ ಮಾಡ್ಕೊಡ್ತೀನಿ. ಫೇಸ್ ಪ್ಯಾಕಾ ಮುಖ ಒಳ್ಳೆ. ಹಾಂ ಗೊತ್ತಾಯ್ತು. ಓಕೆ ಅಪ್ಪ ಸರಿಯಾ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮುಖ ಅದು ಬರಲಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ? ಮುಖ. ಫೈನಲಿ ಆಯಿಲ್ ಅಪ್ಲೈ ಮಾಡಿದ್ದಾಯಿತು. ಮೇಡಮ್ ಅವರು ನಾನು 10 ಇಂಚ್ ಕೂದಲನ್ನ ಕಟ್ ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ನನ್ನ ಕೆಳಗಡೆ ಕೂದಲು ಬಂದು ತುಂಬ ಹಿಂಸೆ ಕೊಡ್ತಿತ್ತು. ಮತ್ತು ನನ್ನ ಶೇಪ್ ಇರಲಿಲ್ಲ ಕರೆಕ್ಟಾಗಿ, ವಿ ಥರ ಇತ್ತು ಶೇಪು. ಅದಕ್ಕೆ ಮತ್ತು ಲೈಟಾಗಿ ಸ್ಪ್ಲಿಟ್ಸ್ ಆಗಿತ್ತು. ಸೊ ಇದು ನಾನಿವಾಗ ಮನೇಲಿ ಕೂತ್ಕೊಂಡು ಸ್ಪ್ಲಿಟ್ಸ್ ತೆಗೆದುಕೊಂಡ್ರೆ ಮಿನಿಮಮ್ ಒಂದು 2 hours ಬೇಕಿತ್ತು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಒಂದು 10 ಇಂಚು ಕೂದಲನ್ನ ಕಟ್ ಮಾಡಿಸ್ದೆ. ಕ್ಲಿಪ್ಪಾ ನನ್ನ ಹತ್ರ ಎಲ್ಲ, ನಿಮ್ಮ ತಲೆಲ್ಲ ಇದೆಯಾ ನೋಡಿ, ನನ್ನ ತಲೆದಿದೆ. ಓಕೆ. ಹಾಂ ಫೈನಲಿ ಕೂದಲು 10 ಇಂಚ್ ಕೂದಲನ್ನ ಕಟ್ ಮಾಡಿದ್ದೀನಿ. ಹಾಗೆ ಈಗ ಏರ್ ಆಯಿಲ್ ಅಪ್ಲೈ ಮಾಡಿದ್ದಾಯಿತು. ಮೇಡಮ್ ಅವರು ಫೇಸ್ ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಖ ಥರ ಆಗಿಲ್ಲ ಅಂತ ಹೇಳಿದ್ದಾರೆ. ಕಟ್ಟಿ ಕೂದಲುಗ. ಏನು ನೀವು ಗರ್ಲ್ ರೂಲಾ? ಏನು ನೀವು ಮಾಡಿದ್ದೆ ರೂಲು? ಗರ್ಲ್ ಎಂತ ಗರ್ಲ್? ಅದೇನದು ಗರ್ಲ್ ಪವರ್? ನಮ್ಮಲ್ಲಿ ಗರ್ಲ್ ಪವರ್ ಎಲ್ಲ ನಡೆಯಲ್ಲ. ನಮ್ಮ ಅಮ್ಮನ ಪವರ್ ಒಂದೇ ನಡೆಯೋದು ನಮ್ಮ ಮನೇಲಿ. ನಮ್ಮಮ್ಮ ಏನು ಹೇಳ್ತಾರೋ ಅದೇ ಕೊನೆ ಮಾತು ಅಲ್ವಾ? ನಮ್ಮಪ್ಪ ಹೇಳ್ಬೇಕು ಫಸ್ಟು, ಆಮೇಲೆ ನಮ್ಮಮ್ಮ. ಇವ್ರು ಮಾತ್ರ ನಾವು ಗರ್ಲ್ ಪವರು, ಗರ್ಲ್ಸ್ ರೂಲು. ಸುಮ್ಮನೆ ಹಾಕೊಳ್ಳೋದು ನಾವು ಶರ್ಟ್ ಮೇಲೆ, ಸುಮ್ಮನೆ ಶರ್ಟ್ ಮೇಲೆ ಅಷ್ಟೇ. ನಮ್ಮನೆ ನಮ್ದು ಯಾವುದು ರೂಲ್ಸ್ ನಡೆಯಲ್ಲ, ಎಲ್ಲ ನಮ್ಮ ಪಪ್ಪ ನಮ್ಮಮ್ಮಂದೇ. ಓಕೆ ಫೈನಲಿ ಹೇರ್ ಕೇರ್ ಮಾಡಿದ್ದಾಯಿತು. ಮೇಡಮ್ ಅವರು ಹೇರ್ ಫುಲ್ಲು ಏರ್ ಆಯಿಲ್ ಫಸ್ಟು ತಲೆ ಫುಲ್ಲು ನೀಟಾಗಿ ಬಾಚ್ಕೊಂಡು. ಓಕೆ ಟೈಟ್ ಆಗ್ತಿರೋದೇ? ಆಗ್ತಿಲ್ಲ, ಟೈಟ್ ಏನು ಆಗ್ತಿಲ್ಲ, ಕರೆಕ್ಟಾಗಿ ಆಗಿದೆ. ನೆಕ್ಸ್ಟ್ ಏನು, ಸ್ಕಿನ್ ಕೇರಾ. ಓಕೆ ಇವಾಗ ನಮ್ಮದು ಹೇರ್ ಕೇರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಮ ಸ್ಕಿನ್ ಕೇರ್ ಮಾಡ್ತಾರಂತೆ ಮೇಡಮ್ ಅವರು. ಬಹಳ ದಿನ ಆಗಿತ್ತು ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡಿಕೊಂಡು. ನೋಡಿ ಸ್ಕಿನ್ ಅಲರ್ಜಿ ಆಗಿದೆ. ಇದು ಯಾಕೆ ಆಯಿತು ಅಂತ ಹೇಳ್ತೀನಿ ನೋಡಿ. ಹುಷಾರಿರಲಿಲ್ಲ, ಸ್ವಲ್ಪ ಸ್ಕಿನ್ನು ಕಟ್ತಾ ಬರ್ತಿತ್ತು. ಏನಿಲ್ಲ ಒಂದು ಟ್ಯಾಬ್ಲೆಟ್ ತಿಂದೆ. ಏನದು ಅಲರ್ಜಿ ಮಾತ್ರೆ ಅಂತ ಹೋಗಿ ಮೆಡಿಕಲಲ್ಲಿ ಕೇಳಿದೆ. ಯಾವುದೋ ಒಂದು ಕೊಟ್ಟರು, ತಿಂದ ಮೇಲೆ ಸೊ ಈ ಥರ ಅಲರ್ಜಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮೇಡಮ್ ಅವರು ಏನೋ ಫೇಸ್ ಪ್ಯಾಕ್ ಮಾಡಿಕೊಡ್ತೀನಿ, ಮುಖಕ್ಕೆ ಫುಲ್ ಹಚ್ಕೊಳ್ಳಿ ನೀವು, ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನೋ ಮಾಡ್ತಿದ್ದಾರೆ, ಬನ್ನಿ ನಾವು ಹೋಗಿ ನೋಡೋಣ. ಟಡಾ, ಏನು ಮಾಡ್ತಿದ್ದೀರಾ ನೀವು ಅಡುಗೆ ಮನೆಯಲ್ಲಿ ಮೇಡಮ್? ಓಕೆ, ಇಂಗ್ರೀಡಿಯೆಂಟ್ಸ್ ಬಂದು ಏನಂದರೆ, ಒಂದು ನಿಮಿಷ. ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದಾರೆ. ಇದೇನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದಾರೆ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಇವಾಗ ಅಕ್ಕಿ ಹಿಟ್ಟು ಹಾಕೊತಿದ್ದಾಳೆ. ನಂತರ ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನ ತುಂಬ ಜನ ಕೇಳ್ತಿದ್ದೀರಿ ನೋಡಿ. ಈ ಥರ ಡಬ್ಬಿಯಲ್ಲಿ ಬರುತ್ತೆ. ಸ್ಕಿನ್ ಕೇರಿಗೋಸ್ಕರನೇ ತಂದಿಟ್ಕೊಂಡಿರೋದು ಅದನ್ನು. ಟಡಾ.
ಓಕೆ, ಕಸ್ತೂರಿ ಅರಿಶಿನ. ಆನಂತರ ಸ್ವಲ್ಪ ಕಾಫಿ ಪೌಡರ್. ಈಗ ಹಚ್ಕೊಂಡ್ರೆ ಬೆಳ್ಳಗಾಗುತ್ತಾ ಫೇಸು? ಬೆಳ್ಳಗಾಗುತ್ತೆ. ಹ್ಞೂ. ಆಮೇಲೆ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಕಲೆಗಳು ಹೋಗುತ್ತಾ? ಓಕೆ, ನೆಕ್ಸ್ಟ್ ಹನಿ. ನೆಕ್ಸ್ಟ್ ಜೇನುತುಪ್ಪ. ಇದು ನ್ಯಾಚುರಲ್ ಜೇನುತುಪ್ಪ. ನಮ್ಮ ಮನೇಲಿ ಜೇನ್ಸ್ ಹಾಕಿದ್ದೀವಿ, ತುಂಬ ವೀಡಿಯೋಸ್ ಹಾಕಿದ್ದೀನಿ. ಸೊ ನ್ಯಾಚುರಲ್ ಜೇನುತುಪ್ಪ ಅದು, ಯಾವುದೇ ಮೆಡಿಕಲಿಂದ ಯಾವುದೇ ಶಾಪಿಂದ ತಂದಿರೋದಲ್ಲ, ನ್ಯಾಚುರಲ್ ಜೇನುತುಪ್ಪ. ಏನು? ಹಾಲು. ಕಾಯಿಸಿ ತಣ್ಣಗಾಗಿರುವಂತಹ ಹಾಲು. ಹಾಲನ್ನ ಹಾಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು, ಆಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. ಒಂದು ಫೇಸ್ ಪ್ಯಾಕ್ ಮಾಡ್ಕೊಡ್ತೀನಿ. Okay. ಶೈನಿಂಗ್. ಸೊ ಕಂಪ್ಲೀಟ್ ಆಗಿದೆ ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಬೇಕಂತೆ. ಅವ್ರು ಹಾಕೋ ಅಷ್ಟರೊಳಗಡೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇದು ಅಪ್ಲೈ ಮಾಡಿ ಆದಮೇಲೆ ಇನ್ನೊಂದು ಫೇಸ್ ಮಾಸ್ಕ್ ಇದೆಯಂತೆ, ಇದಾದಮೇಲೆ ಅಪ್ಲೈ ಮಾಡೋಕ್ಕೆ. ಓಕೆ, ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡು ಬರೋಣ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ತಿದ್ದಾಳೆ. ಓಕೆ, ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ನಮ್ಮ ಮೇಡಮ್ ಅವರು ಫೇಸ್ ಪ್ಯಾಕ್ನ ರೆಡಿ ಮಾಡಿಟ್ಟಿದ್ದಾರೆ. ಇದನ್ನ ಹಚ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಫೇಸ್ ಮಾಸ್ಕ್ ಕೊಡ್ತೀನಿ, ಶೈನಿಂಗ್ ಬರುತ್ತೆ ಫೇಸ್ ಅಂತ. ಓಕೆ, ಅಪ್ಲೈ ಮಾಡುವಂತ ಸಮಯ. ಇಲ್ಲೇ ಪೃಥ್ವಿ ಇಲ್ಲೇ ಅಪ್ಲೈ ಮಾಡ್ಕೋತೀನಿ. ಓಕೆ, ಕಾಫಿ ಪೌಡರ್ ಘಮ ಘಮ. ಎಷ್ಟು ನಿಮಿಷ ಬಿಡಬೇಕು? ಫುಲ್ ಡ್ರೈ ಆಗೋರ್ಗುನಾ? ಓಕೆ, 20 ಮಿನಿಟ್ಸ್ ಇದನ್ನ ಹಿಂಗೆ ಬಿಡಬೇಕು. ಓಕೆ, ಫುಲ್ ಡ್ರೈ ಆದಾಗ ಹಿಂಸೆ ಅನ್ನಿಸ್ತಿರುತ್ತಲ್ಲ ಆ ಥರ ಆಗಬೇಕು. ಓಕೆ, ಇದನ್ನು ಅಪ್ಲೈ ಮಾಡಿದಾಯಿತು. ಈಗ 20 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಫೇಸ್ ಮಾಸ್ಕ್ ಇದೆ, ಅಪ್ಲೈ ಮಾಡುವ. ಓಕೆ, ಫೈನಲಿ ಫೇಸ್ ವಾಶ್ ಮಾಡಿದೆ. ನನಗೆ ಗುಡ್ ಅಂತ ಅನ್ನಿಸ್ತು. ಒಂದು ಸೈಡ್ ಮಾತ್ರ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ. ಇನ್ನೊಂದ್ಸಲ ಫೇಸ್ ವಾಶ್ ಮಾಡುವ. ಹಾಂ, ಚೆನ್ನಾಗಿದೆ ಫೇಸ್. ಥ್ಯಾಂಕ್ ಯು ಪೂ, ಚೆನ್ನಾಗಿದೆ. ಒನ್ ಡೇ ಫಂಕ್ಷನ್ ಇದೆ, ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತಂದಾಗ ಈ ಫೇಸ್ ಪ್ಯಾಕ್ನ ಹಾಕೊಳ್ಳಿ, ಚೆನ್ನಾಗಾಗುತ್ತೆ. ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ. ಓಕೆ, ಇನ್ನೊಂದು ಫೇಸ್ ಪ್ಯಾಕ್ ಇದೆಯಂತೆ, ಇವಾಗ ಅಪ್ಲೈ ಮಾಡಿಕೊಂಡು ಅದನ್ನು 20 ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಓಕೆ, ಆ ಫೇಸ್ ಪ್ಯಾಕೆ ಹೆಂಗೆ ರೆಡಿ ಮಾಡಿದ್ದಾರೆ ಬನ್ನಿ ನೋಡುವ. ವಿಟಮಿನ್ ಸಿ ಟ್ಯಾಬ್ಲೆಟ್ ಮತ್ತು ಆಲೋವೆರಾ, ಆಮೇಲೆ ಹಾಲು, ಕಾಫಿ ಪೌಡ್ರು ಅಷ್ಟೇ. ಹಾಲು, ಕಾಫಿ ಪೌಡರು, ವಿಟಮಿನ್ ಇ ಕ್ಯಾಪ್ಸೂಲು ಅಷ್ಟೇ, ಫುಲ್ ಮಿಕ್ಸಿಂಗಾ? ಓಕೆ, ಬನ್ನಿ ಅಪ್ಲೈ ಮಾಡೋಣ. ಫೇಸ್ ಮಾಸ್ಕ್ ರೆಡಿ. ಆಲ್ರೆಡಿ ಗ್ಲೋಯಿಂಗ್ ಬಂದಿದೆ, ಮತ್ತೆ ಒಂದು ಪ್ಯಾಕ. ಓಕೆ, ಓ ಸೂಪರ್, ಸೊ ಫ್ಯಾಂಟಾಸ್ಟಿಕ್. ಕಡಿಮೆ ಆಯಿತು. ಫೈನಲಿ ಅಪ್ಲೈ ಮಾಡಿದ್ದಾಯಿತು. ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಕೊನೆ ಹಂತಕ್ಕೆ ಬಂದಿದೆ. ಈ ಹಂತ ಏನು ಅಂದರೆ, ಐಸ್ ಕ್ಯೂಬ್ನ ಟಿಶ್ಯೂ ಪೇಪರಿಗೆ ಹಾಕ್ಬಿಟ್ಟು ಮಸಾಜ್ ಮಾಡೋದು. ಚಳಿ ಚಳಿ ಚಳಿ. ಕಣ್ಮುಚ್ಚು, ಕಣ್ಮೇಲೂನಾ? ಜಾಸ್ತಿ ಆಯ್ತು ಜಾಸ್ತಿ ಬೇಡ. ಹಾಂ, ಈ ಥರ ಮಾಡೋದ್ರಿಂದ ಪಿಂಪಲ್ಸ್ ಮಾರ್ಕು ನೀವು ಡೈರೆಕ್ಟಾಗೂ ಅಪ್ಲೈ ಮಾಡ್ಬೋದು. ಐಸ್ ಕ್ಯೂಬ್ನ ಡೈರೆಕ್ಟಾಗಿ ಹಚ್ಚಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಕೈಯಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಬಿಟ್ಟು ಇದು ಮಾಡೋದು. ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಒಂದು ಕಾಟನ್ ಬಟ್ಟೆ ಹೆಲ್ಪ್ ತೊಗೊಳ್ಬೋದು.
ಐಸ್ ಕ್ಯೂಬ್, ಬರೀ ಖಾಲಿ ಐಸ್ ಕ್ಯೂಬ್ ಅಷ್ಟೇ. ಇವತ್ತು ಫುಲ್ಲು ನಮ್ಮ ತಂಗಿದೆ ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲ. ಹೇರ್ ಕೇರ್ ಆಗೋಯ್ತು, ಸ್ಕಿನ್ ಕೇರು ಮುಗಿಯೋಕ್ಕಾಯಿತು. ಈಗ ಐಸ್ ಕ್ಯೂಬ್ ಅಪ್ಲೈ ಮಾಡ್ತಿದ್ದಾರೆ ಮೇಡಮ್ ಅವರು. ಸಾಕು 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 ಇದ್ರಲ್ಲಿ ಮಾಡ್ತೀನಿ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಆಗ್ತಿದೆ ಕೋಲ್ಡು. ಹಾಂ, ಕೋಲ್ಡ್ ಆಗ್ತಿದೆ. ಪಿಂಪಲ್ಸ್ ಹೋಗುತ್ತೆ, ಮಾರ್ಕ್ಸ್ ಹೋಗುತ್ತೆ, ಮತ್ತು ಫ್ರೆಶ್ಶಾಗಿ ಕಾಣಿಸುತ್ತೆ ಫೇಸು ಅಲ್ವಾ. ಸಾಕಾ? ಸ್ವಲ್ಪ ಹೋಗ್ತಾರೆ ಕುಡಿತೀನಿ. ಏಕೆ? ಏ ನನಗೆ ನೋವಾಗ್ತಿಲ್ಲ.